ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಕಾಲವಕ್ಷಯ ದೀಪ ಕಾಲವಕ್ಷಯ ದೀಪ ಅದರ ಪಾತ್ರೆಯಪಾರ ಅದರ ಪಾತ್ರೆ ಅಪಾರ ಬಾಳ್ ಅದರಿನಾದೊಂದು ಬಾಳ್ ಅದರಿನಾದೊಂದು ಕಿರುಹಣತೆ ಮಿಣುಕು ಕಿರುಅಣತೆ ಮಿಣುಕು ಗಾಳಿ ಆರಿಪುದೊಂದನ್ ಗಾಳಿ ಆರಿಪುದೊಂದೊನ್ ಇನ್ನೊಂದ ಹೊತ್ತಿಪುದು ಇನ್ನೊಂದ ಒತ್ತಿಪುದು ತೈಲಧಾರೆಯ ಖಂಡ ಮಂಕುತಿಮ್ಮ. ತೈಲಧಾರೆಯ ಕಂಡ ಮಂಕುತಿಮ್ಮ. ಸೊ ನಾವು ಜೀವರಾಶಿಗಳ ಮತ್ತು ಜಗತ್ ಸೃಷ್ಟಿಯ ಪ್ರಾಚೀನತೆಯನ್ನು ಕುರಿತು ಹಿಂದೆ ಕೂಡ ಚರ್ಚೆ ಮಾಡಿದ್ವಿ. ನಮಗೆ ನೆನಪಿನ ಶಕ್ತಿ ಎಷ್ಟು ವರ್ಷಗಳ ಹಿಂದೆ ತಗೊಂಡು ಹೋಗುತ್ತೆ ಅನ್ನೋಂಥ ಸೀಮಿತತೆ ನಮಗೆ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಈ ಸೃಷ್ಟಿಯಾದ ನಂತರ ಅದೆಷ್ಟೋ ಸಹಸ್ರ ವರ್ಷಗಳು, ಬಿಲಿಯನ್ ವರ್ಷಗಳು ಕಳೆದ ನಂತರ ಮನುಷ್ಯ ಈ ಭೂಮಿ ಮೇಲೆ ಬಂದ ಅನ್ನೋದು ವಿಕಾಸದ ಕಥೆ ನಮಗೆ ಹೇಳುತ್ತೆ. ಸೊ ಹಾಗೆ ಕಾಲ ಅನ್ನೋಂಥದ್ದು, ಟೈಮ್ ಬೈ ಇಟ್ ಸೆಲ್ಫ್ ಯಾವಾಗ ಶುರುವಾಯಿತು ಅಂತ ನಮಗೆ ಗೊತ್ತಿಲ್ಲ, ಮತ್ತು ಯಾವಾಗ ಮುಗಿಯುತ್ತೆ ಅಂತಲೂ ಗೊತ್ತಿಲ್ಲ. ಸೊ ನಿರಂತರವಾಗಿ ಕಾಲ ನಡೀತಾ ಹೋಗ್ತಾ ಇದೆ. ಇವತ್ತಿನ ಬೆಳಗಿನ ಈ ಸಂಭಾಷಣೆಯನ್ನು ನಾವು ಶುರು ಮಾಡಿದ ನಂತರ 1-2 ನಿಮಿಷಗಳು ಕಳೆದು ಹೋಗಿವೆ. ಅದು ಪುನಃ ಬರುತ್ತಾ ಅಂದರೆ ಬರಲ್ಲ. ಸೊ ಅದು ಗತ ಕಾಲ, ಮುಂದಕ್ಕೀಗ ಹೋಗ್ತಾ ಇದೆ. ಸೊ ಹಾಗೆ ಕಾಲ ಅಕ್ಷಯ, ಅದು ನಿಲ್ಲೋದು ಇಲ್ಲ. ಇನ್ನೇನು ಖರ್ಚಾಗ್ಬಿಡುತ್ತಪ್ಪ ಕಾಲ ಅಂತಂದರೆ ಇಲ್ಲ, ಹಂಗಲ್ಲ. ಕಾಲ ನಿರಂತರವಾಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಹಾಗೆ ನಿರಂತರವಾಗಿ ಹರಿತಾ ಇರುವಂತಹ ಕಾಲದ ಧಾರೆ ಒಂದಿದೆ, ಅದೊಂದು ಪಾತ್ರೆ. ಆ ಪಾತ್ರೆ ಅಪಾರವಾದಂಥ ಕಾಲದ ಒಂದು ನಿಧಿಯನ್ನು ಅದು ಹೊಂದಿದೆ. ಅಲ್ಲಿ ಒಂದು ದೀಪ ಉರಿತಾ ಇದೆ ಅಂತ ಅನ್ಕೊಳ್ಳೋಣ. ನಮಗೆ ದೀಪದ ಪರಿಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ಒಂದು ದೀಪ ಇರುತ್ತೆ, ಆ ದೀಪದಲ್ಲಿ ಎಣ್ಣೆ ಹಾಕಿರ್ತೀವಿ. ಆ ಎಣ್ಣೆ ಇರೋಷ್ಟು ಹೊತ್ತು ಆ ದೀಪ ಉರಿಯುತ್ತೆ. ಎಣ್ಣೆ ಮುಗಿದೋಯ್ತು ಅಂತಂದರೆ ದೀಪ ಆರುತ್ತೆ. ಸೊ ಚಿಕ್ಕ ಪಾತ್ರೆ ಇದ್ದರೆ ದೀಪ ಬೇಗನೆ ಆರುತ್ತೆ, ಇಲ್ಲದೆ ಹೋದರೆ ಪದೇ ಪದೇ ಎಣ್ಣೆ ನಾವು ಹಾಕ್ತಾ ಇರಬೇಕು. ಸೊ ಹಾಗಾಗಿ ದೊಡ್ಡ ಪಾತ್ರೆ ಇದ್ದರೆ ಅಷ್ಟು ಕಾಲ ಜಾಸ್ತಿ ಬರುತ್ತೆ. ಹಾಗೆ ಅದು ಅಪಾರವಾದರೆ, ಪಾತ್ರೆಯೇ ಅಪಾರವಾದರೆ ಎಂದೂ ನಂದದಂತಹ ದೀಪ ಅಲ್ಲಿ ಉರಿತಾ ಇರುತ್ತೆ. ಸೊ ಹಾಗೆ ಕಾಲ ಅನ್ನೋಂಥದ್ದು ಅಕ್ಷಯ ಧಾರೆ ಅದು. ಸೊ ಹಾಗಾಗಿ ಯಾವತ್ತೂ ಆರದೇ ಇರುವಂತಹ ದೀಪ ಅಲ್ಲಿ ಒಂದು ಉರಿತಾ ಇದೆ. ಆ ದೀಪ ಯಾವುದರ ಒಂದು ಸಂಕೇತ ಅಂತಂದರೆ, ಅದರ ಬೆಳಕು ಈಗ ಒಂದು ಸತಿ ಜೋರಾಯಿತು, ಒಂದು ಸತಿ ಚಿಕ್ಕದಾಯಿತು. ಸೊ ಹಾಗೆ ಅದು ಮಿಣುಕುಗಳು, ಬೆಳಕಿನ ಕಿಡಿಗಳು ಅಲ್ಲಿ ಇಲ್ಲಿ ಬರ್ತಾ ಇದೆ ಅಂತಂದರೆ ನಮ್ಮೆಲ್ಲರ ಬಾಳು, ನಮ್ಮೆಲ್ಲರ ಅಸ್ತಿತ್ವ ಆ ಅಖಂಡ ಜ್ಯೋತಿ, ಆ ಅಖಂಡವಾದಂಥ ದೀಪದ ಒಂದು ಕಿರು ಹಣತೆ ಅಥವಾ ಕಿರು ಮಿಣುಕು, ಮಿಂಚು. ಒಂದು ಕಿಡಿ ಹಾರಿದೆ ಅಂತಂದರೆ ಆ ಕಿಡಿ ನಮ್ಮ ಜೀವ, ನಮ್ಮ ಅಸ್ತಿತ್ವ. ಸೊ ಹಾಗೆ ಅದೆಷ್ಟು ಅಸಂಖ್ಯಾತ ಕಿಡಿಗಳು ಹಾರ್ತಾ ಇವೆ, ಹಾಗಾಗಿ ಈ ಅಸಂಖ್ಯಾತ ಜೀವರಾಶಿಗಳು ನಾವು ನೋಡ್ತಾ ಇದ್ದೀವಿ. ಆದರೆ ಅವೆಲ್ಲಕ್ಕೆ ಮೂಲ ತಿರ್ಗಾ ಅದೇ, ಒಂದು ಏಕ ದೀಪ, ಒಂದು ದೀಪ, ಒಂದು ಜ್ಯೋತಿ, ಅದರೆಲ್ಲದರ ಮಿಣುಕುಗಳು ನಾವೆಲ್ಲರೂ. ಸೊ ಇಲ್ಲಿ ಕಾಲ ಮತ್ತು ದೇಶ, ಈ ಎರಡರ ಸಾಪೇಕ್ಷತೆ, ಇವೆರಡರನ್ನು ನಾವು ನಮ್ಮ ಗಣನೆಗೆ ತಂದುಕೊಂಡಾಗ ಮಾತ್ರ ನಾವು ಜೀವನದ ಎಲ್ಲ ವಿಚಾರಗಳನ್ನು ನಾವು ವರ್ಣಿಸೋದಕ್ಕೆ ಸಾಧ್ಯ. ಇವಾಗ ಯಾವುದೋ ಒಂದು ಘಟನೆಯನ್ನು ನಾವು ಅರ್ಥ ಮಾಡ್ಕೋಬೇಕು, ಒಂದು ಹೇಳಬೇಕು ಅಂತಂದರೆ ಆ ವಸ್ತುವಿನ ಬಗ್ಗೆ ಮಾತ್ರ ಹೇಳಿದ್ರೆ ಅದರಲ್ಲೇನು ಸ್ವಾರಸ್ಯ ಇರಲ್ಲ, ಅಥವಾ ಆ ಘಟನೆಯ ಬಗ್ಗೆ ಮಾತ್ರ ಹೇಳಿದ್ರೆ ಏನು ಸ್ವಾರಸ್ಯ ಇರಲ್ಲ.
ಅದಕ್ಕೆ ದೇಶದ ಒಂದು ಸಾಪೇಕ್ಷತೆಯನ್ನು ನಾವು ತರಬೇಕು, ಕಾಲದ ಒಂದು ಸಾಪೇಕ್ಷತೆಯನ್ನು ತರಬೇಕು. ಈಗ ಉದಾಹರಣೆಗೆ ನಾನೇನೋ ಭಾಳ ರುಚಿಯಾದಂಥ ಒಂದು ಮಸಾಲೆ ದೋಸೆ ತಿಂದೆ ಅಂತ ಅಂದ್ಕೊಳ್ಳೋಣ. ಸ್ವಾರಸ್ಯ ಎಲ್ಲಿ ಬರುತ್ತೆ ಅಂತಂದರೆ ಆ ಮಸಾಲೆ ದೋಸೆ ಎಲ್ಲಿ ತಿಂದೆ ಅಂತ ಹೇಳಬೇಕು. ನಾನು ಇಂಥ ಜಾಗದಲ್ಲಿ ನಾನು ಮಸಾಲೆ ದೋಸೆ ಅನ್ನೋ ವಸ್ತುವನ್ನು ತಿಂದೆ. ಅದ್ರ ಜೊತೆಗೆ ನಾನು ಕಾಲ ಹೇಳಬೇಕು. ನಿನ್ನೆ ಸಂಜೆ 6 ಗಂಟೆನಲ್ಲಿ ನಾನು ಅಲ್ಲಿ ವಾಕಿಂಗ್ ಹೋಗ್ತಿದ್ದಾಗ ಅಲ್ಲಿರೋಂಥ ಹೋಟೆಲ್ನಲ್ಲಿ ಮಸಾಲೆ ದೋಸೆ ತಿಂದೆ. ಸೊ ಹಾಗೆ ನಾವು ಯಾವುದೇ ಇದು ಮಸಾಲೆ ದೋಸೆಯ ಉದಾಹರಣೆನ ನಾವು ಜೀವನದ ಎಲ್ಲ ಹಂತಗಳಿಗೂ ಅನ್ವಯಿಸ್ಕೊಳ್ತೀವಿ. ಕಾಲ ಮತ್ತು ದೇಶಗಳ ಒಂದು ಸಾಪೇಕ್ಷತೆ ಇಲ್ಲದೆ ಯಾವುದನ್ನು ಕೂಡ ನಾವು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಜೀವನವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಜೀವನವನ್ನು ನಿರ್ವಹಿಸಬೇಕಾದ್ರೆ, ನಡೆಸಬೇಕಾದ್ರೆ ದೇಶವೂ ಇರಬೇಕು, ಕಾಲವೂ ಇರಬೇಕು. ಅದನ್ನು ನಾವು ಬಿಟ್ಟು ನಿತ್ಯದ ವ್ಯವಹಾರಗಳಲ್ಲಿ ನಾವು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ನಾನು ಹೇಳಿದಂಗೆ ನಿತ್ಯ ಜೀವನದ ವಸ್ತು ವಿಚಾರಗಳಿಂದ ಹಿಡಿದು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂಥ ಆಗು ಹೋಗುಗಳವರೆಗೂ ಕೂಡ ಇದು ಅನ್ವಯವಾಗುತ್ತೆ. ಇವಾಗ ಅಲ್ಲೆಲ್ಲೋ ಯುದ್ಧ ಆಗ್ತಾ ಇದೆ. ಈಗ ಇರಾನ್ದು ಅಮೆರಿಕಾದು ಯುದ್ಧ ಆಗ್ತಾ ಇದೆ, ಉಕ್ರೇನ್ದು ರಷ್ಯಾದು ಯುದ್ಧ ಆಗ್ತಾ ಇದೆ ಅಂತಂದರೆ ತಿರ್ಗಾ ಅಲ್ಲಿ ದೇಶ ಕಾಲಗಳ ವರ್ಣನೆಯನ್ನು ನಾವು ಮಾಡಿದಾಗ ಅದರ ಪ್ರಭಾವ ಪರಿಣಾಮ ನಮ್ಮ ಮೇಲೆ ಏನಾಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹಾಗೆ ಕಾಲ ದೇಶಗಳು ನಮ್ಮ ನಿತ್ಯ ಜೀವನದಲ್ಲಿ ಅನ್ಯೋನ್ಯವಾಗಿ ಪ್ರತಿಯೊಂದು ಘಟ್ಟದಲ್ಲೂ ಒಂದು ಅರ್ಥವನ್ನು ಕೊಡುವಂಥ ವಿಶೇಷ ಶಕ್ತಿಗಳು. ಆ ರೀತಿ ಅಖಂಡವಾದಂತಹ ಕಾಲದಲ್ಲಿ ನಾನು ಇರೋದಕ್ಕೆ ಸಾಧ್ಯವಾ? ಅಖಂಡವಾದಂಥ ದೇಶದಲ್ಲಿ ನಾನು ಇರೋದಕ್ಕೆ ಸಾಧ್ಯವಾ ಅಂದರೆ ಇಲ್ಲ. ನನ್ನ ಮಿತಿ ಇಷ್ಟೇ. ನಾನೊಂದು 50 ವರ್ಷನೋ 60 ವರ್ಷನೋ ಹಬ್ಬಬ್ಬ ಅಂದರೆ 80 ವರ್ಷನೋ ನಾನು ಜೀವಿಸಬಲ್ಲೆ. ನನ್ನ ಕಾಲ ಮಿತಿ ಅದು. ನಾನು ಏಕಕಾಲಕ್ಕೆ ದೇಶ ಅಂದರೆ ಒಂದು ಸ್ಥಳದಲ್ಲಿ ಮಾತ್ರ ಇರಬಲ್ಲೆ, 10 ಜಾಗಗಳನ್ನು ನಾನು ಭೇಟಿ ಮಾಡಬಲ್ಲೆ. ಸೊ ನನ್ನ ದೇಶದ ಮಿತಿ ಅಷ್ಟು. ಆದರೆ ಕಾಲವನ್ನು ನಾವು ನೋಡಿದಾಗ ಅದಕ್ಕೆ ಯಾವ 60 ವರ್ಷ 80 ವರ್ಷದ ಮಿತಿಯೂ ಇಲ್ಲ. ಅದು ಅನಾದಿ ಅನಂತ. ಹಾಗೆ ದೇಶವೂ ಕೂಡ ನಿರಂತರವಾಗಿ ಮುಂದುವರಿತಾ ಹೋಗ್ತಾ ಇದೆ, ಒಂದಿಲ್ಲದೆ ಇನ್ನೊಂದಿಲ್ಲ. ಸೊ ಹಾಗಾಗಿ ಅದೆರಡು ಅನ್ಯೋನ್ಯವಾಗಿ ಇದ್ದೇ ಇರುತ್ತೆ. ಸೊ ನಮಗೆ ದೀಪ ಹೇಗೆ ಒಂದು ದೀಪ ಎಣ್ಣೆ ಇರೋವರೆಗೂ ಉರಿದು ತಾನು ಆರು ಹೋಗುತ್ತೋ, ಹಾಗೆ ನಾವು ನಮ್ಮ ಬಾಳು ನಮ್ಮ ಕಾಲ ದೇಶಗಳ ಮಿತಿಯಲ್ಲಿ ನಾವು ಮಿಂಚಿ ಮಾಯವಾಗ್ತೀವಿ. ಆದರೆ ಕಾಲಧಾರೆ ಅನಂತವಾಗಿರೋದ್ರಿಂದ ಇರೋಂಥದ್ದು ಒಂದೇ ದೀಪ ಅಂತ ಇಲ್ಲ, ಸಹಸ್ರಾರು ದೀಪಗಳಿರ್ಬೋದು. ಸೊ ಆ ಒಂದು ಕಾಲದ ಶಕ್ತಿ ಏನು ಮಾಡುತ್ತೆ, ಒಂದು ದೀಪವನ್ನು ಹಚ್ಚಿಸುತ್ತೆ, ಸಮಯ ಕಳೆದ ನಂತರ ಗಾಳಿ ಆರಿ ಆ ದೀಪ ಆರುತ್ತೆ. ಆದರೆ ಅದೇ ಥರದ ಗಾಳಿ ಈ ಬೆಂಕಿಯನ್ನು, ಈ ಜ್ಯೋತಿಯನ್ನು ಇನ್ನೊಂದು ದೀಪಕ್ಕೂ ಸೋಕಿಸ್ಬೋದು. ಇದುವರೆಗೂ ಉರಿದೇ ಇರೋವಂಥ ದೀಪಕ್ಕೆ ಗಾಳಿ ಯಾವಾಗ ಗಾಳಿ ಆಡುತ್ತೋ ಆಗ ಆ ಬೆಂಕಿ ಹಾಗೇ ಬಾಗಿ ಇನ್ನೊಂದು ದೀಪವನ್ನು ಹತ್ತಿಸ್ಬಹುದು. ಈ ದೀಪ ಆರು ಹೋಗ್ಬೋದು. ಸೊ ಹಾಗೆ ಒಂದು ದೀಪ ಆರುತ್ತೆ ಗಾಳಿ ಜೋರಾಗಿ ಬೀಸಿದಾಗ, ಆದರೆ ಗಾಳಿ ಇನ್ನೊಂದು ದೀಪಕ್ಕೆ ಜೀವವನ್ನು ಕೊಡುತ್ತೆ. ಸೊ ಹಾಗೆ ನಿರಂತರತೆ ಅನ್ನೋದು ಒಂದೇ ದೀಪ ಉರಿತಾ ಇದೆ ಅಂತಲ್ಲ, ಅಸಂಖ್ಯಾತ ದೀಪಗಳು ಅನಂತ ಕಾಲದವರೆಗೂ ಮುಂದುವರಿಸ್ಕೊಂಡು ಹೋಗೋದ್ರಿಂದ ಆ ನಿರಂತರತೆ ಅನ್ನೋದು ಅಲ್ಲಿ ಪ್ರತಿಪಾದಿತವಾಗುತ್ತೆ. ಒಂದು ಸುಂದರವಾದಂಥ ಇಂಗ್ಲಿಷ್ ನಾಣ್ಣುಡಿ ಇದೆ, ಹ್ಯೂಮನ್ಸ್ ಆರ್ ನಾಟ್ ಪರ್ಮನೆಂಟ್. ಹ್ಯೂಮನ್ಸ್ ಜನರು ತಾವು ನಶ್ವರರು, ಆದರೆ ಹ್ಯುಮ್ಯಾನಿಟಿ ಮಾನವೀಯತೆ ಅಥವಾ ಮಾನವ ಕುಲ ಅದು ಶಾಶ್ವತ ಅಂತ. ಸೊ ನಾವೆಲ್ಲರೂ ಒಬ್ಬ ವ್ಯಕ್ತಿಯಾಗಿ ಇಂಡಿವಿಜುವಲ್ ಆಗಿ ಒಂದು ಕಾಲಮಿತಿಯಲ್ಲಿ ನಾವು ಬದುಕಿ ಬಾಳಿ ಸಾಯ್ತೀವಿ. ಆದರೆ ನಮ್ಮ ಮುಂದಿನ ಸಂತತಿ ಮನುಜ ಕುಲವನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಆದಿ ಮತ್ತು ಅಂತ್ಯ ಅನ್ನೋಂಥದ್ದರ ವಿಸ್ತೀರ್ಣ ಬಹಳ ಜಾಸ್ತಿ. ಸೊ ನನ್ನ ಒಬ್ಬನ ಬಾಳನ್ನು ನಾನು ಗಣನೆ ಮಾಡದೆ ಆ ಅಖಂಡತೆಯನ್ನು ನೋಡೋವಂಥ ವೈಶಾಲ್ಯ ನನ್ನ ಹೃದಯಕ್ಕೆ ಬರೋಕ್ಕೆ ಸಾಧ್ಯವಾ? ಸೊ ಅಂತಹ ಅಖಂಡವಾದಂಥ ತೈಲಧಾರೆ ಒಂದಿದೆ, ಅದರ ಭಾಗ ನಾನು ಅನ್ನೋಂಥ ಒಂದು ಸಾರ್ಥಕತೆ ನನ್ನ ಜೀವನಕ್ಕೆ ಬಂದಾಗ ಒಂದು ರೀತಿಯ ಅರ್ಥಪೂರ್ಣವಾದಂಥ ಬದುಕನ್ನು ನಾನು ಬಾಳೋದಕ್ಕೆ ಸಾಧ್ಯ ಆಗುತ್ತೆ.